ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಮಾಡ್ತಿರೋ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಆಗಿರೋ ಬೇಬಿ ಕಾರ್ನ್ ಮಂಚೂರಿ. ಈ ಬೇಬಿ ಕಾರ್ನ್ ಕೂಡ ಅಷ್ಟೇ ನಮ್ಮ ಹೊಲದಲ್ಲೇ ಬೆಳೆದಿದ್ದು. ಇವತ್ತು ಸಂಜೆ ನನ್ನ ಪಾಪು ಮತ್ತು ನಮ್ಮ ಮನೆಯವರು ಹೊಲದ ಹತ್ರ ವಾಕ್ ಹೋದಾಗ ಜೋಳ ಜೊತೆಗೆ ಮರಿ ಜೋಳ ಕೂಡ ತಂದಿದ್ರು. ಈಗ ಆ ಮರಿ ಜೋಳನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಬೇಬಿ ಕಾರ್ನ್ ಮಂಚೂರಿ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೇಬಿ ಕಾರ್ನ್ನ ಉದ್ದುದ್ದವಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಆಗಿ ಹೊಲದಿಂದ ಕುಯ್ಕೊಂಬಂದಿದ್ರಿಂದ ಬೇಬಿ ಕಾರ್ನಲ್ಲಿ ಕೆಲವೊಂದು ಬಲ್ತಿತ್ತು ಕೂಡ, ಹಾಗಾಗಿ ಅದರಲ್ಲಿ ಸಪ್ರೇಟ್ ಮಾಡಿ ನೋಡಿದಾಗ ಇದಿಷ್ಟು ಒಳ್ಳೆ ಬೇಬಿ ಕಾರ್ನ್ ಆಗಿತ್ತು. ಇನ್ನು ಮಿಕ್ಕಿದ್ದು ಇಲ್ಲಿದೆ ನೋಡಿ, ಇದೆಲ್ಲ ಬಲ್ತ್ ಹೋಗಿದ್ದು. ಇದನ್ನ ಕಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ, ಬೇಯಿಸಿ ತಿನ್ನೋದಕ್ಕೂ ಕೂಡ ಆಗೋದಿಲ್ಲ. ಸೊ ಇದನ್ನು ಹಸುಗಾಕ್ತೀವಿ. ಈಗ ನಾನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರೋ ಬೇಬಿ ಕಾರ್ನ್ನ ಒಂದು ಪಾತ್ರೆ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮರಳಕ್ಕಿಟ್ಬಿಟ್ಟು ಚಾಪ್ ಮಾಡಿದ ಬೇಬಿ ಕಾರ್ನ್ನ ಅದರಲ್ಲಿ 1-2 ನಿಮಿಷ ಬೇಯಕ್ಕಿಟ್ಟಿದ್ದೀನಿ. ನಾನು ಒಂದು ಪಾತ್ರೆಗೆ 2 ಸ್ಪೂನಷ್ಟು ಮೈದಾ ಹಾಗೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಮಿಶ್ರಣಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಸೇರ್ಸೋಕ್ಕೋದ್ರೆ ಜಾಸ್ತಿನೇ ಆಗೋಗುತ್ತೆ. ಜೊತೆಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾವು 1-2 ನಿಮಿಷ ಬೇಯಿಸ್ಕೊಂಡಿದ್ವಲ್ಲ ಆ ಬೇಬಿ ಕಾರ್ನ್ನ ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಆಯಿತು. ನಾವು ಹಿಟ್ಟಿನ ಮಿಶ್ರಣನ ಕಲಿಸ್ಕೊಳ್ಳೋದಕ್ಕೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ. ಬೇಬಿ ಕಾರ್ನ್ ಬಿಸಿ ಇದ್ದಿದ್ದರಿಂದ ನಾನು ಫಸ್ಟು ಸ್ಪೂನ್ನಲ್ಲೇ ಕಲಿಸ್ಕೊತಾ ಇದ್ದೀನಿ. ಬೇಬಿ ಕಾರ್ನ್ ಕೂಡ ನೀರಲ್ಲೇ ಬೆಂದಿರೋದ್ರಿಂದ ಜಾಸ್ತಿ ನೀರು ಬೇಕಾಗೋದಿಲ್ಲ. ಈಗ ನೀವೇ ನೋಡ್ಬೋದು, ಇದರಲ್ಲೇ ಎಷ್ಟೊಂದು ನೀರಿನ ಪ್ರಮಾಣ ಇದ್ದಿದ್ದರಿಂದ ಆಲ್ಮೋಸ್ಟ್ ಕಲಸಿ ಆಗಿತ್ತು. ಈಗ 1-2 ಸ್ಪೂನ್ ನೀರನ್ನ ಸೇರಿಸ್ಕೊಂಡು ಈ ರೀತಿ ತೆಳುವಾಗಿ, ಅಂದರೆ ತೀರಾ ಗಟ್ಟಿಯಾಗೂ ಅಲ್ಲ ತುಂಬ ತೆಳುವಾಗೂ ಅಲ್ಲ, ಮೀಡಿಯಮ್ ಆಗಿ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟಿನ ಮಿಶ್ರಣನ ತಯಾರಿ ಮಾಡ್ಕೊಂಡು ಆಯಿತು. ಈಗ ಕಾದಿರೋ ಎಣ್ಣೆಗೆ ಇದನ್ನು ಒಂದೊಂದೇ ಹಾಕ್ಕೊಂಡು ಕ್ರಿಸ್ಪಿ ಆಗೋ ರೀತಿಯಲ್ಲಿ ಕರೆದ್ರೆ ಆಯಿತು. ಫಸ್ಟಿಗೆ ಎಣ್ಣೆ ತುಂಬ ಕಾದಿರಬೇಕು, ಆಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಆಗೋದಕ್ಕೆ ಬಿಡಬೇಕು. ಎಣ್ಣೆಲಿರೋ ಬಬಲ್ಸ್ ಎಲ್ಲ ಸ್ವಲ್ಪನೇ ಮಾಯ ಆಗ್ತಾ ಹೋಗುತ್ತೆ. ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಬೇಬಿ ಕಾರ್ನ್ನ ತೆಗೆದಿಟ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಮಿಕ್ಕಿದೆಲ್ಲ ಬೇಬಿ ಕಾರ್ನ್ ಸ್ಟಫಿಂಗ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ನನಗೆ ಒಟ್ಟು 3 ಬ್ಯಾಚಲ್ಲಿ ಪೂರ್ತಿ ಎಲ್ಲ ಬೇಬಿ ಕಾರ್ನ್ ಸ್ಟಫಿಂಗ್ನ ಕೂಡ ಫ್ರೈ ಮಾಡಿಕೊಂಡು ಎಲ್ಲನೂ ತೆಗೆದಿಟ್ಟೆ. ಇದಿಷ್ಟು ಪಾರ್ಟ್ 1 ಅಂತ ಹೇಳ್ಬೋದು. ಇದಾದಮೇಲೆ ನಾನು ಒಂದು ಸಣ್ಣ ಲೋಟಗೆ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ 1/2 ಗ್ಲಾಸ್ ನೀರು ಹಾಕಿ ಕದ್ರಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ಇಲ್ಲಿ ಜಾಸ್ತಿ ಎಣ್ಣೆ ಸೇರಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಉದ್ದದಾಗಿ ಚಾಪ್ ಮಾಡಿ ಹಾಕ್ಕೊಂಡು ಅರ್ಧ ಕ್ಯಾಪ್ಸಿಕಮ್ಮು ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದವಾಗಿ ಚಾಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಆ್ಯಡ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮ್ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಆಯಿತು. ಗೋಲ್ಡನ್ ಬ್ರೌನೇ ಬರಬೇಕು ಅಂತಲ್ಲ, ಯಾವ ಕಂಡೀಷನ್ಸ್ ಇಲ್ಲ ಇದಕ್ಕೆ. ಈರುಳ್ಳಿ ಫ್ರೈ ಆದಮೇಲೆ 3-4 ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೆ 1-2 ಸ್ಪೂನಷ್ಟು ಚಿಲ್ಲಿ ಸಾಸು ಹಾಗೆ 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸೋಯಾ ಸಾಸ್ ಆಗಲಿ ವಿನೆಗರ್ ಆಗಲಿ ಯೂಸ್ ಮಾಡೋದಿಲ್ಲ. ಇದ್ರ ಜೊತೆಗೆ ಆಗಲೇ ನಾನು ಅರ್ಧ ಗ್ಲಾಸ್ ನೀರಿಗೆ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಆ ಮಿಕ್ಸ್ಚರ್ನ ಕೂಡ ಆ್ಯಡ್ ಮಾಡಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಲ್ಲ ಬಾಯ್ಲ್ ಆಗ್ತಿದ್ದಂಗೆ ಕರೆದಿಟ್ಕೊಂಡಿರೋ ಬೇಬಿ ಕಾರ್ನ್ಗಳನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರೆಲ್ಲ ಸಾಸ್ಗಳ ಜೊತೆ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಬಿಸಿ ಆಗುತ್ತೆ. ಇದಾದಮೇಲೆ ನಾನು ಸ್ವಲ್ಪ ಲಾಸ್ಟಿಗೆ ಪಿಂಚ್ ಆಫ್ ಸಾಲ್ಟ್ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಫೈನಲ್ ಆಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಯಿತು. ಯಾವುದೇ ಮಂಚೂರಿ ಆಗಲಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಫೈನಲಲ್ಲಿ ಸೇರಿಸ್ಕೋಬೇಕು, ಆಗಲೇ ಮಂಚೂರಿ ಟೇಸ್ಟು ಚೆನ್ನಾಗಾಗೋದು. ಈಗ ಪ್ಲೇಟಿಗೆ ನಮ್ಮ ಬೇಬಿ ಕಾರ್ನ್ ಮಂಚೂರಿನ ಸರ್ವ್ ಮಾಡ್ತಾ ಇದ್ದೀನಿ. ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಕೂಡ. ಅರೋಮದಲ್ಲೇ ಎಲ್ಲರೂ ಬೇಬಿ ಕಾರ್ನ್ ಮಂಚೂರಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಈಗ ಸರ್ವ್ ಮಾಡ್ಕೊಂಡಿರೋ ಮಂಚೂರಿಗೆ ಹಸಿ ಈರುಳ್ಳಿನ ಸೇರಿಸ್ಕೊಂಡು ಸಾಸ್ ಜೊತೆಯಲ್ಲಿ ತಿಂತಾ ಇದ್ರೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇವಾಗಿರೋ ವೆದರ್ಗೆ ಮನೆಯಲ್ಲೇ ತಯಾರಾಗಿರೋ ಬೇಬಿ ಕಾರ್ನ್ ಮಂಚೂರಿ ಒಳ್ಳೆ ಕಾಂಬೋ ಅಂತಲೇ ಹೇಳ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.